ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಯೋಚನೆ ಮಾಡಿಕೊಂಡು ಒಂದು ನದಿ ಹತ್ರ ನಿಂತಿರ್ತಾಳೆ. ಅಲ್ಲಿಗೆ ಸಿದ್ದು ಬರ್ತಾನೆ. ಸಿದ್ದು ಬಂದ್ಬಿಟ್ಟು, ಏನು ಶಾರದವ್ರೆ, ಮನೆಯವ್ರಿಗೆ ಯಾರಿಗೂ ಹೇಳ್ದೇನೆ ನೀವು ಇಲ್ಲಿಗೆ ಬಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ನಿಂತಿದ್ದೀರಲ್ಲ, ಮನೆಯವ್ರಿಗೆಲ್ಲ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೇಳ್ತಾ ಇರ್ತಾನೆ. ಅವಾಗ ಏನು ಮಾಡೋದು ಸರ್, ನನ್ನ ಪರಿಸ್ಥಿತಿ ಹಂಗೆ ಇದೆಯಲ್ಲ ಯೋಚನೆ ಮಾಡ್ಕೊಂಡಿರ್ತಾಳೆ. ಆಗ ಸಿದ್ದುಗೆ ಅಲ್ಲಿ ದೂರದಲ್ಲಿರೋ ದೇವಸ್ಥಾನ ಕಾಣಿಸುತ್ತೆ. ಶಾರದವ್ರೆ, ನಿಮಗೆ ಎಲ್ಲ ಸರಿ ಹೋಗುವಂಥ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆ ಅಂತ ಹೇಳ್ತಾನೆ. ಅವಾಗ ಎಲ್ಲಿಗೆ ಸರ್ ಅಂತ ಕೇಳ್ತಾಳೆ. ನೀವು ಎಲ್ಲಿಗೆ ಅಂತ ಇಲ್ಲೇ ನಿಂತ್ಕೊಂಡು ಕೇಳಿದ್ರೆ ಸರಿ ಇರೋಲ್ಲ, ಬನ್ನಿ ನನ್ನ ಜೊತೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಸುಮಿತ್ರಂಗೆ, ಮಮ್ಮ ನಾನು ನಿಮ್ಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ, ನಾನು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಶಕುಂತಲ ಹೇಳ್ತಾಳೆ, ನಮ್ಮ ಗೋಲ್ಡಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡು, ಈ ಪ್ರೀತಿ ಅಮ್ಮ ಮಗಳು ಪ್ರೀತಿನ ನೋಡಿದ್ರೆ ತುಂಬಿ ಬರುತ್ತೆ. ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ, ನಿನ್ನ ಎಷ್ಟು ಕಾಪಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ ನಮ್ಮ ಗೋಲ್ಡಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹೌದು, ನನ್ನ ಮಗಳಿಗೆ ನಮ್ಮ ಮನೆಯವ್ರ ಕಂಡ್ರೆ ತುಂಬ ಪ್ರೀತಿ, ಇಂಥ ಒಳ್ಳೆ ಮುದ್ದು ಮಗಳನ್ನ ಪಡೆದಿದ್ದೀನಿ ನಾನು ಅಂತ ಅವಳು ಅನ್ಕೊತಾ ಇರ್ತಾಳೆ. ಅವಾಗ ಶರತ್ಗೆ ಸುಮಿತ್ರ ಮಾತಾಡ್ತಾ ಇರೋದನ್ನ ನೋಡಿ ಕೋಪ ಬರ್ತಾ ಇರತ್ತೆ. ಆ ಎಲ್ಲ ಈ ಪಾಪಿ ಶಾರದಾಯಿಂದಾನೆ ಒಂದು ಕ್ಷಣ ಬಂದ್ಬಿಟ್ಟು ಎಷ್ಟೆಲ್ಲ ಹಾಳು ಮಾಡ್ಬಿಟ್ಟು ಹೊಂಟೋದ್ಲು, ಅವಳು ಕಾಳು ಗುಣನೇ ಸರಿ ಇಲ್ಲ, ಅವಳು ಬಂದಿದ್ದೆಯಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಬೈತಾ ಇರ್ತಾಳೆ. ಆವಾಗ ದಶರಥಂಗೆ ಕೋಪ ಬರುತ್ತೆ. ಏನು ಮಾತೆತ್ತಿದ್ರೆ ಬೈತಾ ಇರ್ತಿರಲ್ಲ ಶಾರದಂಗೆ, ಶಾರದಾ ಏನು ತಪ್ಪು ಮಾಡಿದ್ದಾಳೆ, ಅವಳು ಬಂದಿದ್ದರಿಂದ ಇಷ್ಟೆಲ್ಲ ಆಯಿತು ಅಂತ ಹೇಳ್ತಿದ್ದಾರಲ್ಲ, ನಿಮ್ಗೇನಾದ್ರು ಬುದ್ಧಿ ಗಿದ್ದಿ ಇದೆಯಾ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸುಮಿತ್ರಂಗೆ ಕೋಪ ಬರುತ್ತೆ. ನೀವು ಯಾವಾಗ್ಲೂ ಅವಳ ಪರನೇ ಅಲ್ವಾ, ಯಾವಾಗ್ಲೂ ಅವಳನ್ನ ಒಳ್ಳೆಯವಳು ಅಂತ ಅನ್ಕೊಂಬೇಡಿ, ಅವಳು ಒಳಗಡೆ ತುಂಬ ವಿಷ ಇದೆ, ಅವಳು ಬರೋದೇನೆ ನಮ್ದಿನೆಲ್ಲ ಹಾಳು ಮಾಡೋದಕ್ಕೋಸ್ಕರ, ನೀವು ಅವಳನ್ನ ನಂಬೇಡಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ತಾತ ಹೇಳ್ತಾರೆ, ಏನು ದಶರಥ, ನಿನ್ಗೆ ಯಾವಾಗ ಬುದ್ಧಿ ಬರೋದು, ನೀನು ಇನ್ನೂ ಯಾವ ಕಾಲದಲ್ಲಿದೆಯಾ, ಅವಳಿಂದನೇ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು ಅಂತ ಬರ್ತಾರೆ. ಸಿದ್ದು ಮತ್ತು ಶಾರದಾ ಇಬ್ಬರೂ ಕೃಷ್ಣನ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಪ್ರವಚನ ಕೊಡ್ತಾ ಇರ್ತಾರೆ. ಶಾರದಾ ಇಲ್ಲಿ ಎಷ್ಟು ಚೆನ್ನಾಗಿ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾರೆ, ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರವಚನ ಕೇಳೋಣ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾನೆ. ಆಯಿತು ಸರ್ ಅಂತ ಹೇಳಿ ಇಬ್ಬರು ಬಂದು ಕೂತ್ಕೊತಾರೆ. ಆವಾಗ ಕೃಷ್ಣ ದೇವಕಿ ಮತ್ತು ಯಶೋದೆ ಬಗ್ಗೆ ನೀಟಾಗಿ ಹೇಳ್ತಾ ಇರ್ತಾರೆ. ಅವನು ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ಯಶೋದ ಹತ್ರ ಬೆಳಿಬೇಕು ಬಂತು, ಅವನು ಅವ್ರ ಅಮ್ಮನ ಹತ್ರ ಒಂದು ಕ್ಷಣನೂ ಇರೋದಕ್ಕಾಗಲಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ನೋಡಿ, ಅಂಥ ಪರಮಾತ್ಮನಿಗೆ ಅವ್ರ ಅಮ್ಮನ ಪ್ರೀತಿ ಸಿಕ್ಕಲಿಲ್ಲ, ಅವನು ಹುಟ್ಟಿದ ಜಾಗನ ಬಿಟ್ಟು ಬೇರೆ ಕಡೆ ಹೋಗಿ ಬೆಳಿಬೇಕಾಗಿ ಬಂತು, ಆ ಪರಮಾತ್ಮಂಗೆ ಈ ಥರ ಅಂದಮೇಲೆ ನಾವು ಮನುಷ್ಯರು ಯಾವ ಲೆಕ್ಕ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆವಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಶಾರದಂಗೆ. ಪರಮಾತ್ಮನ ಬಾಲಲೀಲೆಗಳ ಬಗ್ಗೆ ಪ್ರವಚನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಆವಾಗ ಆ ಪ್ರವಚನನ ಕೇಳ್ಬಿಟ್ಟು ಸೈಡಿಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಒಬ್ಬರು ಬಂದ್ಬಿಟ್ಟು, ಸರ್ ನಾವು ಪ್ರಸಾದ ಹಂಚುತ್ತಾ ಇದ್ದೀವಿ, ನಿಮ್ಮ ಸಹಾಯ ಬೇಕು ಅಂತ ಸಿದ್ದುನ ಕೇಳ್ತಾರೆ. ಶಾರದವ್ರೆ, ನೀವು ಇಲ್ಲೇ ಪ್ರದಕ್ಷಿಣೆ ಆಗ್ತೀರಿ, ನಾನು ಹೋಗಿ ಅವ್ರಿಗೆ ಸಹಾಯ ಮಾಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಸಿದ್ದು ಹೋಗ್ತಾನೆ. ಆವಾಗ ಶಾರದಾ ದೇವ್ರ ವಿಗ್ರಹ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಅವಳು ನೆನ್ಪು ಮಾಡ್ಕೊತಾ ಇರ್ತಾಳೆ, ಸುಮಿತ್ರ ನಿನ್ನಿಂದನೇ ನನ್ನ ಜೀವನ ಎಲ್ಲ ಹಾಳಾಗೋಯ್ತು, ನಿನ್ನನ್ನು ಯಾವತ್ತೂ ನಾನು ಕ್ಷಮಿಸೋದಿಲ್ಲ, ನೀನು ನಾನು ಬೇಕಾದ್ರೆ ನನ್ನ ಮಗಳು ಅಂತ ಹೇಳ್ಕೊಂಡು ಬಂದ್ಬಿಡ್ತಾಳೆ, ಬೇಕಾದರೆ ಅವಳು ಹೆಂಗಾದ್ರೂ ಮಾಡಿ ನಮ್ಮ ಮನೇನ ಸೇರ್ಕೋಬೇಕು ಅಂತ ಕಾಯ್ತಾ ಇದ್ದಾಳೆ ಅಂತ ಸುಮಿತ್ರ ಮೀಡಿಯವ್ರ ಮುಂದೆ ಹೇಳಿದ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಶಾರದಾ ಕೃಷ್ಣನ ಹತ್ರ ಬಂದ್ಬಿಟ್ಟು, ಯಾಕಪ್ಪ ತಂದೆ, ನೀನಂತೂ ನೀನು ಇಬ್ಬರು ತಾಯಂದಿರ ಹತ್ರನೂ ಒಳ್ಳೆ ಮಗ ಅಂತ ಅನ್ನಿಸ್ಕೊಂಡು ಖುಷಿಯಾಗಿ ಅವರಿಬ್ಬರು ಪ್ರೀತಿನೂ ಪಡ್ಕೊಂಡೆ, ನೀನು ಎಷ್ಟು ಚೆನ್ನಾಗಿ ಬದುಕ್ತೆ, ಆದರೆ ನಾವು ನಿಮಗೆ ಕಂಪೇರ್ ಮಾಡೋದಕ್ಕೂ ಆಗೋದಿಲ್ಲ, ನನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟೆ ದೇವ್ರೆ, ನಾನು ಯಾಕೆ ನಮ್ಮ ಅಮ್ಮನ್ನ ಸೇರ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಯಾಕೆ ನನಗೆ ಇಷ್ಟೊಂದು ಪರೀಕ್ಷೆಗಳು, ನಾನು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಕೇಳ್ಕೊತಾ ಇರ್ತಾಳೆ. ಆವಾಗ ಒಬ್ಬರು ಗುರುಗಳು ಬರ್ತಾರೆ. ಸುಟ್ಟದಷ್ಟು ಹೆಂಗೆ ಒಳೆಯುತ್ತೋ ಅದೇ ಥರನೇ ಭಗವಂತ ಜನರಿಗೆ ಕಷ್ಟಗಳನ್ನ ಕೊಡೋದು, ಅವರೂ ಚೆನ್ನಾಗಿ ಗಟ್ಟಿಮುಟ್ಟಿ ಆಗಲಿ, ಮುಂದೆ ಬರೋ ಸಮಸ್ಯೆಗಳನ್ನೆಲ್ಲ ಧೈರ್ಯವಾಗಿ ಎದುರಿಸ್ಲಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ನನಗೆ ಯಾಕೆ ಇಷ್ಟೊಂದು ಕಷ್ಟ, ನಾನು ಯಾಕೆ ಇಷ್ಟೊಂದು ನೋವುಗಳನ್ನ ಅನುಭವಿಸ್ಬೇಕು ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಆವಾಗ ನಿನಗೆ ಭಗವಂತ ನಿನ್ನ ತಾಯಿನೇ ಯಾರು ಅಂತ ಗೊತ್ತಿರಲಿಲ್ಲ, ಎಲ್ಲ ಕಡೆನೂ ನೀನು ಯಾರನ್ನೋ ನನ್ನ ತಂದೆ ಅಂತ ಅಂದ್ಕೊಂಡು ಇದ್ದೆ, ಆದರೆ ನಿನ್ನ ತಾಯಿ ಯಾರು ಅಂತ ತೋರಿಸ್ಕೊಟ್ಟ ತಾನೇ ಅಂತ ಹೇಳ್ತಾರೆ. ಆವಾಗ ನನಗೆ ಈ ವಿಷಯ ಎಲ್ಲ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದೆಯಾ, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಭಗವಂತನ ಲೀಲೆ, ನೀನು ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀನು ಕೂತ್ಕೊಳ್ಳೋ ಬದಲು ನೀನು ನಿನ್ನ ಕೈಯಾರೆ ನಿನ್ನ ಅಮ್ಮನ್ನ ಸೇರೋದಕ್ಕೆ ಏನಾದರೂ ಒಂದು ಪ್ರಯತ್ನನ ಮಾಡ್ದ ಅಂತ ಕೇಳ್ತಾರೆ. ಆವಾಗ ನಾನು ನನ್ನ ಅಮ್ಮನ್ನ ಹುಡ್ಕೋದಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ನಡೆಸಿದ್ದೀನಿ ಗೊತ್ತಾ, ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನನ್ನ ಸುಮಿತ್ರಮ್ಮನ ಹುಡ್ಕೋದಕ್ಕೆ, ಆದರೆ ನಾನು ನಮ್ಮ ಅಮ್ಮನ್ನ ಸೇರೋದಕ್ಕಾಗ್ತಾ ಇಲ್ಲ, ನನಗೆ ಹೆಜ್ಜೆಗೂ ತುಂಬ ಕಷ್ಟಗಳು ಹುಡ್ಕೊಂಡು ಬರ್ತಾ ಇವೆ ಅಂತ ಹೇಳ್ತಿರ್ತಾಳೆ.
ಆದರೆ ಭಗವಂತ ನೀನು ನಿನ್ನ ತಾಯಿನ ಸೇರೋಕ್ಕೂ ಮುಂಚೆ ಅದಕ್ಕೆ ನಿನ್ನ ಏನು ಪರೀಕ್ಷೆಗಳನ್ನ ಕೊಡ್ತಾನೆ ಅಂದರೆ, ನೀನು ಫಸ್ಟು ಅವ್ರನ್ನ ಸೇರೋದಕ್ಕೆ ನಿನಗೆ ಯೋಗ್ಯತೆ ಇದೆಯೋ ಇಲ್ವೋ, ಫಸ್ಟು ನೀನು ಅವ್ರನ್ನ ಸೇರಾದ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗಿರಬೇಕು ಅಂದ್ಬಿಟ್ಟು ಭಗವಂತ ನಿನ್ನ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾನೆ. ಅವನು ಪರೀಕ್ಷೆಗಳನ್ನ ಕೊಡೋದು ನನ್ನ ಮಕ್ಳುಗಳು ಮುಂದೆ ಚೆನ್ನಾಗಿರಲಿ ಅಂತ. ಇಷ್ಟು ದಿನ ನಿಂಗೆ ಅಮ್ಮ ಯಾರು ಅಂತ ಗೊತ್ತಿರಲಿಲ್ಲ, ಈಗ ಅಮ್ಮ ಯಾರು ಅಂತ ತೋರಿಸ್ಕೊಟ್ಟಿದ್ದಾನೆ ಅಂದರೆ ಮುಂದೆ ನಿನ್ನ ಅಮ್ಮನ ಜೊತೆ ಅವನು ಸೇರಿಸ್ತಾನೆ. ಆ ಸರಿಯಾದ ಸಮಯ ಬರೋದಕ್ಕೆ ನಾವು ಕಾಯಬೇಕಮ್ಮ. ನಾವು ಕಾಯೋದನ್ನ ಬಿಟ್ಬಿಟ್ಟು ನಾವು ಭಗವಂತ ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಅವನ ಪ್ರಶ್ನೆ ಮಾಡೋದ್ರಿಂದ ಅದರಿಂದ ಏನೂ ಉಪಯೋಗ ಇಲ್ಲ. ನಾವು ಧೈರ್ಯದಿಂದ ಇರಬೇಕು, ಆವಾಗಲೇ ನಮಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಿರ್ತಾರೆ. ಅವ್ರು ಹೇಳ್ತಿರೋ ಮಾತುಗಳನ್ನ ನೋಡ್ಬಿಟ್ಟು ಆವಾಗ ಶಾರದಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಿಮ್ಮ ಅಮ್ಮ ಯಾರು ಅಂತ ಗೊತ್ತಾದ ಮೇಲೆ ನೀನು ನಿಮ್ಮ ಅಮ್ಮನ ಸೇರೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ಯಾ? ಫಸ್ಟು ನೀನು ಎಲ್ಲನೂ ವಿಷಯ ಗೊತ್ತಾದ ಮೇಲೆ ನೀನು ಸುಮ್ಮನೆ ಇದೆಯಾ ತಾನೇ? ಫಸ್ಟು ಹೋಗಿ ನಿಮ್ಮ ಅಪ್ಪ ಅಮ್ಮನ ಭೇಟಿ ಆಗೋದಕ್ಕೆ ಪ್ರಯತ್ನ ಪಡು. ನೀನು ಇಲ್ಲಿ ನಿಂತ್ಕೊಂಡು ದೇವ್ರ ಮುಂದೆ ಕಣ್ಣೀರು ಹಾಕೋದ್ರಿಂದ ಏನೂ ಉಪಯೋಗ ಇಲ್ಲ. ನೀನು ಫಸ್ಟು ಹೋಗಿ ನಿಮ್ಮ ಅಪ್ಪ ಅಮ್ಮನ ಸೇರೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನ ಮಾಡು ಅಂತ ಮತ್ತೆ ಮತ್ತೆ ಹೇಳ್ತಾರೆ. ಆವಾಗ ಅವಳು ಆಯಿತು ಅಂತ ಹೇಳಿ ದೇವ್ರಿಗೆ ಕೈ ಮುಗಿತಾ ಇರ್ತಾಳೆ. ಹಿಂದೆ ತಿರುಗೋಷ್ಟರಲ್ಲಿ ಗುರುಗಳು ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಅಯ್ಯೋ, ನಾನು ಗುರುಗಳನ್ನ ತುಂಬ ಇನ್ನೂ ಏನೇನೋ ಕೇಳಬೇಕು ಅಂತ ಅಂದ್ಕೊಂಡೆ, ಅವ್ರು ನನಗೆ ಇಷ್ಟು ಬೇಗ ಮಾರಿ ಆಗ್ಬಿಟ್ರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲ, ಅವ್ರು ಹೇಳ್ದಂಗೆ ನಾನು ಫಸ್ಟು ನಮ್ಮ ಅಮ್ಮನ್ನ ಸೇರಬೇಕು, ನಾನು ನಮ್ಮ ಅಪ್ಪ ಅಮ್ಮನ್ನ ಸೇರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅವಳು ಅಲ್ಲಿಂದ ಬರ್ತಾ ಇರ್ತಾಳೆ. ಅವಳು ಖುಷಿಯಾಗಿ ಬರ್ತಾ ಇರೋದನ್ನ ನೋಡ್ಬಿಟ್ಟು ಸಿದ್ದುಗೆ ತುಂಬ ಸಂತೋಷ ಆಗುತ್ತೆ. ಏನು ಶಾರದವ್ರೆ, ನಿಜವಾಗ್ಲೂ ಇದು ಆವಾಗಲೇ ಎಳ್ಕೊಂಡು ನಿಂತಿದ್ದು ಶಾರದವ್ರೇನಾ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಸರ್, ನನಗೆ ಈ ದೇವಸ್ಥಾನಕ್ಕೆ ಬಂದಮೇಲೆ ತುಂಬ ಸಂತೋಷ ಆಯಿತು, ಮನಸ್ಸು ತುಂಬ ನಿರಾಳ ಆಯಿತು, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಿರ್ತಾಳೆ. ನೀವು ಇದೇ ಥರ ಯಾವಾಗಲೂ ಖುಷಿಯಾಗಿರಬೇಕು, ನಿಮ್ಮ ಮುಖದಲ್ಲಿ ಈ ಖುಷಿ ನೋಡೋದಕ್ಕೋಸ್ಕರನೇ ನಾನು ಕಾಯ್ಕೊಂಡಿದ್ದೀನಿ. ನೀವು ಯಾವಾಗಲೂ ಖುಷಿಯಾಗಿರಬೇಕು ಶಾರದವ್ರೆ. ಈಗ ನಮಗೆ ಮುಂದೆ ಎಂಥ ಸಮಸ್ಯೆಗಳು ಬಂದ್ರೂ ನಾವು ಧೈರ್ಯವಾಗಿ ನಿಂತು ಎದುರಿಸ್ಬೇಕು. ನಾವು ಸಮಸ್ಯೆನೇ ಏನೋ ದೊಡ್ಡದು ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಲೆ ಮೇಲೆ ದೊಡ್ಡದಾಗಿ ಕಾಣಿಸುತ್ತೆ. ನಾವು ಅದೇನೂ ಇಲ್ಲ, ತುಂಬ ಸಿಕ್ಕದು ಅಂತ ನೋಡಿದ್ರೆ ಅವಾಗ ನಮಗೆ ಸಮಸ್ಯೆ ಅಂತ ಅನ್ಸೋದೇ ಇಲ್ಲ. ನಾವು ಧೈರ್ಯದಿಂದ ಎಲ್ಲ ಎದುರಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಸರ್, ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇನ್ಮೇಲೆ ನಾನು ಯಾವತ್ತೂ ಅಳೋದಿಲ್ಲ, ನಾನು ಖುಷಿಯಾಗಿರ್ತೀನಿ, ಸರಿ ನಾವು ಮನೆಗೆ ಹೋಗೋಣ ಬನ್ನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಈ ಥರ ಖುಷಿಯಾಗಿರೋದನ್ನ ನೋಡಿ ನನಗೆ ತುಂಬ ದಿವಸ ಆಗಿತ್ತು. ಯಾವಾಗಲೂ ಆ್ಯಪ್ ಮೊರೆ ಹಾಕ್ಕೊಂಡು ಯಾವಾಗಲೂ ಕಣ್ಣೀರು ಹಾಕ್ತಾಯಿದ್ರಲ್ಲ, ಅದನ್ನ ನೋಡಿ ನನಗೆ ತುಂಬ ಬೇಜಾರಾಗ್ತಿತ್ತು. ಶಾರದವ್ರೆ, ಏನೇ ಸಮಸ್ಯೆ ಬಂದರೂ ದಯವಿಟ್ಟು ನೀವು ಕಣ್ಣೀರು ಮಾತ್ರ ಹಾಕೋದಕ್ಕೆ ಹೋಗಬೇಡ್ರಿ. ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಮನಸ್ಸಲ್ಲಿ ಏನೇ ಹೇಳ್ಕೊಬೇಕು ಅಂದ್ರೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಆಗ ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಈ ಥರ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡಿದ್ರೆ ಯಾವ ಸಮಸ್ಯೆಗಳನ್ನೂ ಬಗೆಹರಿಸೋದಕ್ಕಾಗೋದಿಲ್ಲ. ನಮ್ಮ ಜೊತೆ ಯಾವಾಗಲೂ ಕೃಷ್ಣ ಪರಮಾತ್ಮ ಇದ್ದೇ ಇರ್ತಾನೆ. ಅವನು ನಮ್ಮ ಜೊತೆ ಇದ್ದಾನೆ ಅನ್ನೋ ಧೈರ್ಯದ ಮೇಲೇ ನಾವು ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಬೇಕು. ಆವಾಗಲೇ ನಾವು ಎಲ್ಲನೂ ಗೆದ್ದು ಆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಜೀವನ ತುಂಬ ಕಷ್ಟ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಆದ್ರೂ ನೀವು ಯಾಕೆ ಈ ಥರ ದುಃಖವಾಗಿ ಇದ್ರಿ ಅಂತ ನಂಗೆ ತುಂಬ ಬೇಜಾರಾಗ್ತಿತ್ತು ಅಂತ ಹೇಳ್ತಾನೆ. ಆವಾಗ ನೀವೇನು ತಲೆ ಕೆಡಿಸ್ಕೊಂಬಿಡಿ ಸರ್, ನಾವಿನ್ಮೇಲೆ ಖುಷಿಯಾಗಿರೋಣ. ಇಂದ ನಾವು ಆಚೆ ಬಂದು ತುಂಬ ಹೊತ್ತಾಯಿತು. ದೀಪು ನಮಗೋಸ್ಕರ ಕಾಯ್ತಾ ಇರ್ತಾಳೆ. ಫಸ್ಟು ಹೋಗಿ ಅವಳನ್ನ ಮೀಟ್ ಮಾಡೋಣ, ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಖುಷಿಯಾಗಿ ದೇವಸ್ಥಾನದಿಂದ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಜೀವನದಲ್ಲಿ ನಾವು ಏನೇ ಕಷ್ಟದಲ್ಲಿದ್ರೂ ನಮ್ಮನ್ನ ಮೇಲೆತ್ತೋದಕ್ಕೆ ಭಗವಂತ ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತಾನೆ. ಅವನು ನಮ್ಮ ಜೊತೆ ಇದ್ದಾನೆ ಅನ್ನೋ ಒಂದು ನಂಬಿಕೆ ಎಲ್ಲಿವರೆಗೂ ನಮ್ಮ ಮನಸ್ಸಲ್ಲಿ ಇರುತ್ತೋ ಅಲ್ಲಿವರೆಗೂ ನಮ್ಮನ್ನ ಯಾರೂ ಸೋಲ್ಸೋದಕ್ಕಾಗೋದಿಲ್ಲ. ಧೈರ್ಯನೇ ಎಲ್ಲ ಸಾಧನೆಗೂ ಮೊದಲನೇ ಮೆಟ್ಲು. ಧೈರ್ಯದಿಂದ ಭಗವಂತ ನಮ್ಮ ಜೊತೆನೇ ಇದ್ದಾನೆ ಅನ್ನೋ ಒಂದು ಭಾವನೆಯಿಂದ ಬದುಕಿದ್ರೆ ಎಂಥ ಸಮಸ್ಯೆ ಬಂದ್ರೂ ಕಲ್ಲು ತೊಗೊಂಡು ಚಚ್ಚಿ ಪುಡಿ ಮಾಡಿ ಹೋಗ್ಬೋದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.